ಎಲ್ಲ ಕಡೆ ಫಿಶಸ್ನ ನಾವು ನೋಡಿರ್ತೀವಿ, ಆದರೆ ಈ ಥರ ಫಿಶ್ನ ನೋಡಿರಲ್ಲ. ನೀವು ನೋಡಿ ಇಲ್ಲಿ, ಇದಕ್ಕೆ ಈ ಫಿಶ್ಗೆ ಕಾಲು ಕೂಡ ಇದೆ. ಓ ಮೈ ಗಾಡ್ ಬ್ರದರ್, ಏನು ಫಿಶ್ ಇದು? ಕಾಲು ಇದೆಯಲ್ಲ ಇದಕ್ಕೆ? ಸರ್ ಅದು ಬಂದು ನಿಮಗೆ ಆಕ್ಸಲಾಟ್ ಅಂತ ಕರೀತಾರೆ. ಓಕೆ. ಅದರಲ್ಲಿ ಆ ದೇಹದಲ್ಲಿ ಯಾವುದೇ ಒಂದು ಪಾರ್ಟ್ ಕಟ್ಟಾದ್ರೂ ಬೆಳೆಯುತ್ತೆ. ಫುಲ್ ಸೆಟಪ್ ಒಂದು ನಿಮಗೆ 3 lakh ಆಗುತ್ತೆ. ಟೈಟಾನಿಕ್ ಹಡಗು ಎಲ್ಲೂ ಇಲ್ಲ, ನಮ್ಮ ನ್ಯೂ ಕಿಂಗ್ ಅಕ್ವೇರಿಯಂ ಶಾಪಲ್ಲಿ ಸಿಗುತ್ತೆ. ಬನ್ನಿ. 4-5 ಲಕ್ಷಕ್ಕೂ ಫಿಶ್ ಸಿಗುತ್ತೆ ಅಂತ ನನಗೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು. 4-5 ಲಕ್ಷಕ್ಕೆ ಎಲ್ಲಿದೆ ಫಿಶು? ಸೂಪರ್ ರೆಡ್ ಅರೋಣ ಅಂತ. ಇದು ಎಷ್ಟು ಲಕ್ಷ? ಇದು ವಾಸ್ತುಗೆ ಇಡ್ತಾರೆ, ಒಂದು 5 lakh ಆಗುತ್ತೆ. ಚಿಲ್ಲಿ ಸೂಪರ್ ರೆಡ್ ಅಂತ. ಕಣ್ಣು ರೆಡ್ಡೆ ಈ ಫಿಶ್ದು. ಏನು ಬ್ರದರ್, ಈ ಥರ ವೆರೈಟಿ ಆಫ್ ಫಿಶಸ್ ನಾನು ಎಲ್ಲೂ ನೋಡಿಲ್ಲ ಅನ್ಕೊಳ್ಳಿ. ನೋಡಿದ್ದೀನಿ ಫಿಶ್ ಅಕ್ವೇರಿಯಂ ಶಾಪ್ಸು, ಬಟ್ ಈ ಥರ ವೆರೈಟಿ ಆಫ್ ಫಿಶಸ್ ನೋಡಿಲ್ಲ ನಾನು. ಯಲಹಂಕ ಮೇನ್ ರೋಡ್ಗೆ ರೀಚ್ ಆದ್ವಿ. ಸೊ ಯಲಹಂಕ ಮೇನ್ ರೋಡ್ ಪಕ್ಕದಲ್ಲೇ ನೀವು ಇಲ್ಲಿ ನೋಡ್ಬೋದು, ಬ್ರಿಡ್ಜ್ ಪಕ್ಕದಲ್ಲೇ ನ್ಯೂ ಕಿಂಗ್ ಅಕ್ವೇರಿಯಂ ಅಂತ ಹೇಳ್ಬಿಟ್ಟು ಒಂದು ಶಾಪ್ ಇದೆ. ಸೊ ಈ ಶೂಟ್ಗೆ ಬಂದಿದ್ದೀವಿ ಇವತ್ತು. ಬಂದಿನಿ ನೋಡಿ, ರೆಡಿ ಆಗ್ತಾ ಇದ್ದಾರೆ ಆ್ಯಕ್ಚುಲಿ. ಇಲ್ಲಿ ಸಕ್ಕತ್ತಾಗಿದೆ ಬ್ರದರ್ ಈ ಫಿಶಸ್ಸು. ಏನು ಈ ಕಲರ್ ಅಲ್ವಾ, ಗ್ರೇಡಿಯಂಟೇ ಸಕ್ಕತ್ತಾಗಿದೆ. ರೆಡ್ ಗ್ರೇಡಿಯಂಟಲ್ಲಿ ಸಕ್ಕತ್ತಾಗಿದೆ. ವೆರೈಟೀಸ್ ಇದೆ ಅಂತ. ಕ್ವಾಲಿಟಿ ಓಕೆ ಬ್ರೋ, ವೆರೈಟಿ ಓಕೆ ಬ್ರೋ. ಪ್ರೈಸ್ ಹೆಂಗೆ ಬ್ರೋ? ಪ್ರೈಸ್ ಮಾಮೂಲಿ ಇರುತ್ತೆ, ಕ್ವಾಲಿಟಿ ತಕ್ಕಂಗೆ ಪ್ರೈಸಸ್. ನಮ್ಮ ಹತ್ರ 10 ರೂಪಾಯಿಂದ ಇದೆ. 10 ರೂಪಾಯಿಂದ ನಿಮ್ಗೆ 4 ಇದೆ ಒಂದೊಂದು ಮೀನು. ಸರ್ ಇದು ಬಂದು ಹೂವಾರು ಅಂತಾರೆ. ಹೂವಾರು ಅಂತ ಫಿಶ್. ಗೋಲ್ಡನ್ ಶೆವ್ರಾಮ್ ಯೆಲ್ಲೋ ಕಲರ್ ಇರುತ್ತೆ, ಪ್ಯೂರ್ ಯೆಲ್ಲೋ ಕಲರ್. ಅದು ತುಂಬಾನೇ ವೆರೈಟೀಸ್ ಇದೆ ಇಲ್ಲಂತೂ. 3 racks ಅಲ್ಲಿ ನೀವು ನೋಡ್ತಾ ಬಂದ್ರೆ 1-2 ವೆರೈಟೀಸ್ ಇಲ್ಲ, ತುಂಬಾನೇ ವೆರೈಟೀಸ್ ಇದೆ ಸ್ನೇಹಿತರೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಅನದರ್ ವ್ಲಾಗ್, ಅ ಡೇ ಇನ್ ಅವರ್ ಲೈಫ್. ಸೊ ಇವತ್ತು ಮತ್ತೊಂದು ಶೂಟ್ಗೆ ಹೊರಡ್ತಾ ಇದ್ದೀವಿ. ಸೊ ಈ ಶೂಟ್ ಬಂದ್ಬಿಟ್ಟು ಯಲಹಂಕದಲ್ಲಿರೋದು. ಮಾಲ್ ಆಫ್ ಏಷ್ಯಾದಿಂದ ಮುಂದೆ ಹೋದರೆ ನ್ಯೂ ಕಿಂಗ್ ಅಕ್ವೇರಿಯಂ ಅಂತ ಒಂದು ಹೊಸ ಅಕ್ವೇರಿಯಂ ಶಾಪ್ ಇದೆ. ಸೊ ಎಲ್ಲರಿಗೂ ಕೂಡ ಇದು ಗೊತ್ತಿರುವಂತಹ ಸ್ಪಾಟು. ಏಕೆಂತಂದರೆ ಇಲ್ಲಿ ಸಾವಿರಾರು ವೆರೈಟಿಯ ಫಿಶಸ್ಸು, ಅದ್ರ ಜೊತೆಗೆ 2,500 ಸ್ಕ್ವೇರ್ ಫೀಟ್ಗಿಂತ ದೊಡ್ಡದಾದಂಥ ಒಂದು ಅಕ್ವೇರಿಯಂ ಶಾಪನ್ನು ಮಾಡಿದ್ದಾರೆ. ಸೊ ಅವ್ರನ್ನ ಭೇಟಿ ಮಾಡಿ ಒಂದು ಶೂಟ್ ಮಾಡಿ ಒಂದು ವ್ಲಾಗ್ ಮಾಡಲಿಕ್ಕೆ ಹೊರಡ್ತಾ ಇದ್ದೀವಿ. ಸೊ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಅದ್ರ ಜೊತೆಗೆ ಅಕ್ವೇರಿಯಂ ಬಗ್ಗೆನೂ ಕೂಡ ಒಂದಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ. ಹೋಗ್ತಾ ಮಧ್ಯ ಹೊಟ್ಟೆ ಹಸ್ತಿದ್ರಿಂದ ಸ್ವಲ್ಪ ತಿನ್ಕೊಳ್ಳೋಣ ಅಂತ ಹೇಳಿ ಹೋಟ್ಲಿಗೆ ಹೋದ್ವಿ. ಬಟ್ ತಿನ್ನೋಕ್ಕಾಗಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ಒಂದು ಸ್ವಲ್ಪ ಪಾರ್ಸೆಲ್ ತೊಗೊಂಡು ವಿಡಿಯೋಗಾದ್ರೂ ತೀರ್ಸೋ ಭೀಷ್ಮ ಎಲ್ಲ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ವಿಡಿಯೋ ನೋಡಿ ಎಲ್ಲ ಎಷ್ಟು ಖುಷಿ ಪಡ್ತಾರೆ. ರೆಸ್ಪಾನ್ಸಿಬಿಲಿಟಿ ಇದೆ ಭೀಷ್ಮನಿಗೆ ಅಂತ. ಇಲ್ಲ ಭೀಷ್ಮ ಬೇಕಾ? ಯಾರಿಗೂ ಮಾತ್ರ ನಾನು ಮಾಡಲ್ಲ. ಅಲ್ಲ ನನಗೆ ತಿನ್ಸಲ್ವೇನೋ ಬಂಗಾರಿ? ಇಲ್ಲ. ಆಯ್ತು ಮೇಡಮ್. ನೀನು ಅಜ್ಜನಾ? ಅಜ್ಜಂಗೆ ತಿನ್ಸ್ಬೇಕಾ? ಅಜ್ಜಂಗೆ ತಿನ್ಸ್ಬೇಕಾ? ಅಪ್ಪಂಗೆ ತಿನ್ಸ್ಬಾರ್ದಾ? ಇಲ್ಲ. ಓಕೆ, ನಾನು ಯಾರಿಗೂ ತಿನ್ಸಲ್ಲ. ಸರಿ ಬಿಡು, ಬಾಡ. ರೋಡಲ್ಲಿ ಹೋಗ್ತಾ ತಿನ್ಕೊಂಡು ಗಾಡಿ ಓಡಿಸ್ಕೊಂಡು ಲೊಕೇಶನ್ನ ರೀಚ್ ಆದ್ವಿ. ಸೊ ಈ ಲೊಕೇಶನ್ ಬರೋದು ಎಕ್ಸಾಕ್ಟಾಗಿ ಮಾಲ್ ಆಫ್ ಏಷ್ಯಾದಿಂದ ಮುಂದೆಗಡೆ ಯಲಹಂಕ ಮೇನ್ ರೋಡ್ ಪಕ್ಕದಲ್ಲೇ ಇರುವಂತಹ ನ್ಯೂ ಕಿಂಗ್ ಅಕ್ವೇರಿಯಂ ಶಾಪ್. ನಿಮಗೇನಾದರೂ ಅಕ್ವೇರಿಯಂ ಅಥವಾ ಫಿಶು ಅಥವಾ ಏನಾದರೂ ಆರ್ಟಿಸ್ಟಿಕ್ ಆಗಿ ಮನೆಗೆ ಫಿಶ್ ಪಾಂಡು ಏನಾದರೂ ಮಾಡಿಸ್ಬೇಕು ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಳಗಡೆ ಹೋಗಿ ಮಾತಾಡ್ಸೋಣ ಬನ್ನಿ. ಈಗ ತಾನೇ ಜಸ್ಟು ಬಂದ್ವಿ ಲೊಕೇಶನ್ಗೆ. ಸೊ ರೆಡಿ ಆಗ್ತಾ ಇದ್ದಾರೆ ನಂದಿನಿ ಇವಾಗ ಶೂಟ್ ಮಾಡಲಿಕ್ಕೆ. ಇದು 5ನೇದೋ 6ನೇದೋ ಕಮರ್ಷಿಯಲ್ ಶೂಟು ಆಫ್ಟರ್ ಪ್ರೆಗ್ನೆನ್ಸಿ. ಪಾಪುನ ಕರ್ಕೊಂಡು ನಮ್ಮ ಲೈಫು ಸ್ಟ್ರಗಲ್ಲು ಎಲ್ಲದನ್ನು ಮಾಡ್ತಾ ಇದ್ದೀವಿ. ಒಳಗಡೆ ಹೋಗೋಣ ಅಂತ ಇದ್ದಾರೆ. ಯಾಕೆ ಸರ್ ಒಳಗಡೆ ಹೋಗ್ಬೇಕು? ಹಾಂ, ಯಲಹಂಕ ಮೇನ್ ರೋಡ್ಗೆ ರೀಚ್ ಆದ್ವಿ. ಸೊ ಯಲಹಂಕ ಮೇನ್ ರೋಡ್ ಪಕ್ಕದಲ್ಲೇ ನೀವು ಇಲ್ಲಿ ನೋಡ್ಬೋದು, ಬ್ರಿಡ್ಜ್ ಪಕ್ಕದಲ್ಲೇ ನ್ಯೂ ಕಿಂಗ್ ಅಕ್ವೇರಿಯಂ ಅಂತ ಹೇಳ್ಬಿಟ್ಟು ಒಂದು ಶಾಪ್ ಇದೆ. ಸೊ ಈ ಶೂಟ್ಗೆ ಬಂದಿದ್ದೀವಿ ಇವತ್ತು. ನಂದಿನಿ ನೋಡಿ ರೆಡಿ ಆಗ್ತಾ ಇದ್ದಾರೆ ಆ್ಯಕ್ಚುಲಿ ಇಲ್ಲಿ. ಸೊ ಶೀ ಈಸ್ ಗೆಟಿಂಗ್ ರೆಡಿ. ನಂದು ರೆಡಿ ಆಗಿಲ್ವಾ ಇನ್ನ? ಒಂದೇ ನಿಮಿಷ. ಭೀಷ್ಮ ಮಾತಾಡ್ಬೇಕು. ನೀನು ಏನಾದರೂ ಮಾತಾಡು ಭೀಷ್ಮ. ಏನು ಮಾತಾಡ್ತೀಯಾ? ಭೀಷ್ಮಂಗೆ ಇವತ್ತು ತುಂಬಾ ಹ್ಯಾಪಿ ಆಗಿದೆ. ಯಾಕೆ ಭೀಷ್ಮ? ಕಲರ್ ಫಿಶ್ ನೋಡಕ್ ಬಂದಿದ್ರಲ್ಲ ಅದಕ್ಕೆ. ನಮ್ಮ ಬೇಬಿ ಏನು ಮಾಡ್ತಾ ಇದೆ? ಹಲೋ, ಹಾಯ್. ಓಕೆ, ಸೊ ಬನ್ನಿ ಒಳಗಡೆ ಹೋಗೋಣ. ಭೀಷ್ಮ ಮೈಕ್ ಹಾಕ್ಕೊಂಡ್ಯಾ? ಹೋಗೋಣ ಒಳಗಡೆ. ಸೊ ಪಾಪುಗೆ ಇರಿಟೇಷನ್ ಆಗುತ್ತೆ ಅಂತ ಹೇಳಿ ಹೊರಗಡೆನೆ ಬಿಟ್ಟು ಬಂದ್ವಿ ಪಾಪುನ. ಯಾಕೆ ಭೀಷ್ಮ, ಯಾಕೆ ಮೂಗು ಹಂಗೆ ಹಿಡ್ಕೋತಾ ಇದೆಯಾ? ಏನಾಯ್ತು? ಸ್ಮೆಲ್ ಬರ್ತಾ ಇದೆಯಾ? ಏನು ಸರ್ ತುಂಬ ಸ್ಮೆಲ್ ಬರ್ತಿದ್ಯಂತೆ ನಮ್ಮ ಹುಡುಗನ್ಗೆ?
ಹಾಂ ಹಾಯ್ ಬ್ರದರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಸೆಲೆಬ್ರಿಟೀಸ್ ಜೊತೆಗೆ ಮಾತ್ರನ ಸುತ್ತಾಡೋದು, ನಮ್ಮಂಥವ್ರ ಜೊತೆಗೆ ಸುತ್ತಾಡಲ್ಲ. ಹಾಂ ನೋಡಿ, ನಮ್ಮಂಥವ್ರ ಜೊತೆಲೆ ಸುತ್ತಾಡಲ್ಲ, ಇವರೇ ಓನರು. ಎಸ್ ಬ್ರದರ್, ತುಂಬ ದಿನದ ಮೇಲೆ ಭೇಟಿ ಆಗ್ತಾ ಇದ್ದೀವಿ. ಹೆಂಗ್ ನಡೀತಾ ಇದೆ ಬಿಸ್ನೆಸ್ಸು? ಸರ್ ತುಂಬ ಚೆನ್ನಾಗಿದೆ. ಹೌದು, ನಿಜಾನೇ, ತುಂಬ ದಿನ ಆಯಿತು ಭೇಟಿ ಹಾಕಿ. 1 ವರ್ಷ ಆಯ್ತಾ ಬ್ರದರ್ ನಾವು ವಿಡಿಯೋ ಮಾಡಿ? ಸರ್ 100%. ಆ್ಯಕ್ಚುಲಿ ವಿಡಿಯೋಸ್ ಎಲ್ಲ ಚೆನ್ನಾಗಿ ಓಡ್ತಾ? ತುಂಬ ಚೆನ್ನಾಗಿ ಓಡಿದೆ ಸರ್. ಏನಪ್ಪ? ಹೌದಾ, ಬರ್ತೀನಿ. ನೀನು ಎಲ್ಲ ನೋಡ್ಕೊಂಬ, ಆಮೇಲೆ ನನಗೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ಬ್ರದರ್, ಪ್ರತಿ ಸಲ ನಿಮ್ಮ ಅಕ್ವೇರಿಯಮಿಗೆ ಬಂದಾಗ ಹೊಸ ಹೊಸ ಪ್ಯಾಟ್ರನ್ಸ್ಗಳನ್ನ ನೋಡ್ತಾ ಇರ್ತೀವಿ. ಒಳ್ಳೆ ಲಕ್ಸುರಿ ಲುಕ್ಕಲ್ಲಿರುತ್ತೆ. ಈ ಸಲ ಯಾವೆಲ್ಲ ಪ್ಯಾಟ್ರನ್ಸ್ ಮಾಡಿದ್ದೀರಾ, ಮತ್ತೆ ರೆಡಿ ಮಾಡಿದ್ದೀರಾ? ಸೊ ತುಂಬ ಒಳ್ಳೊಳ್ಳೆ ವೆರೈಟೀಸ್ ಬಂದಿದೆ. ಎಲ್ಲ ನಿಮ್ಗೆ ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ ಸರ್. ತುಂಬ ಚಿಕ್ಕ ಫಿಶು ಭೀಷ್ಮ. ಏನು ವೆರೈಟಿ ಬ್ರೋ ಅದು? ಇದು ಅಬಾಬಾ ಅಂತಾರೆ. ಏನು ಅಬಾಬಾ ಅಂದ್ರೆ? ಅಬಾಬಾ ಕ್ಯಾಟ್ ಫಿಶ್ ಅಂತ. ಅದು ಹೆಸರೇ ಅದೇ ಥರನೇ ಅಂತ. ನೋಡಿ, ಇದು ಅದೇ ಥರ ಸ್ವಿಮ್ ಮಾಡುತ್ತೆ. ಮೇಡಮ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸದ್ಯ ಸೆಲೆಬ್ರಿಟೀಸ್ ಜೊತೆ ಯಾವಾಗ್ಲೂ ಮಿಂಚಿಂಗು ಮರ್ಕೊಬಿಡ್ತಾರೇನೋ ಡಿಜಿಟಲ್ ಮಾಧ್ಯಮನ ಅನ್ಕೊಂಡಿದ್ದೀನಿ. ಆ ಥರ ಎಲ್ಲ ಏನಿಲ್ಲ ಮೇಡಮ್, ಮರೆಯೋಕ್ಕೆಲ್ಲ ಆಗುತ್ತೆ. ಸಖತ್ತಾಗಿದೆ ಬ್ರದರ್ ಈ ಫಿಶಸ್ಸು. ಏನು ಈ ಕಲರ್ ಅಲ್ವಾ, ಗ್ರೇಡಿಯಂಟೇ ಸಖತ್ತಾಗಿದೆ. ರೆಡ್ ಗ್ರೇಡಿಯಂಟ್ ಅಲ್ಲಿ ಸಖತ್ತಾಗಿದೆ. ಕ್ವಾಲಿಟೀಸ್ ವೆರೈಟೀಸ್ ಇದೆ ಅಂತ. ಕ್ವಾಲಿಟಿ ಓಕೆ ಬ್ರೋ, ವೆರೈಟಿ ಓಕೆ ಬ್ರೋ. ಪ್ರೈಸ್ ಹೆಂಗೆ ಬ್ರೋ? ಪ್ರೈಸು ಮಾಮೂಲಿ ಇರುತ್ತೆ, ಕ್ವಾಲಿಟಿ ತಕ್ಕಂಗೆ ಪ್ರೈಸಸ್ಸು. ನಮ್ಮ ಹತ್ರ 10 ರೂಪಾಯಿಂದ ಇದೆ. 10 ರೂಪಾಯಿಂದ ನಿಮಗೆ 4 ರಿಂದ 5 ಲಕ್ಷವರೆಗೂ ಇದೆ ಒಂದೊಂದು ಮೀನು. 4-5 ಲಕ್ಷವರೆಗೂ ನಿಜವಾಗ್ಲೂ ಫಿಶ್ ಇದೆಯಾ ಬ್ರದರ್? ಎಲ್ಲಿದೆ? 4-5 ಲಕ್ಷಕ್ಕೂ ಫಿಶ್ ಸಿಗುತ್ತೆ ಅಂತ ನನ್ಗೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು. 4-5 ಲಕ್ಷಕ್ಕೆ ಎಲ್ಲಿದೆ ಫಿಶು? ಸೂಪರ್ ರೆಡ್ ಅರೋಣ ಅಂತ. ಇದು ಎಷ್ಟು ಲಕ್ಷ? ಇದು ವಾಸ್ತುಗೆ ಇಡ್ತಾರೆ, ಒಂದು 5 ಲ್ಯಾಕ್ ಆಗುತ್ತೆ. ಶಾಕ್ ಕೊಡ್ಬೇಡಿ ನೀವು ನನಗೆ. ರಿಯಲಿ ಇದೆ. ಪೇಪರ್ ಮೈಕ್ರೋಚಿಪ್ ಎಲ್ಲ ಇದೆ ಅದಕ್ಕೆ. ಇದರಲ್ಲಿ ಇನ್ನೂ ಡಾರ್ಕ್ ಕಲರ್ ಒಂದಿದೆ, ಬನ್ನಿ ತೋರಿಸ್ತೀನಿ. ಏನಪ್ಪ ಇದು, ಏನೇನು ವೆರೈಟಿ ಫಿಶು. ನಾನು 5 ಲಕ್ಷ 6 ಲಕ್ಷಕ್ಕೆಲ್ಲ ಕಾರ್ ಸಿಗುತ್ತೆ ಅಂದ್ಕೊಂಡಿದ್ದೆ. ಫಿಶ್ಗೆ 5 ಲಕ್ಷ 6 ಲಕ್ಷನಾ ಸರ್? ನಿಜವಾಗ್ಲೂ ಆ ಥರ ಫಿಶಸ್ನ ತಗೊಂಡೋಗಿ ಇಡ್ತಾರ ಮನೆಯಲ್ಲಿ? ಇದ್ದಾರೆ ಸರ್. ಮನೆಯಲ್ಲ ಅಥವಾ ಕಮರ್ಷಿಯಲ್ ಅಲ್ಲ? ಮನೆಗಳಲ್ಲೂ ಇಡ್ತಾರೆ, ಕಮರ್ಷಿಯಲ್ ಅಲ್ಲೂ ಇಡ್ತಾರೆ, ಎಲ್ಲ ಕಡೆ ಇಡ್ತಾರೆ. ಏನಂದ್ರೆ ಅವ್ರಿಗೆ ಇದೆಲ್ಲ ವಾಸ್ತು ಫಿಶ್ ಅಲ್ಲ, ಅವ್ರಿಗೇನಾದ್ರೂ ಇದರಿಂದ ಒಳ್ಳೇದಾದ್ರೆ ಯಾರು ಯೋಚನೆ ಮಾಡಲ್ಲ ದುಡ್ಡಿಗೆ. ನೋಡಿ ಇದೆಲ್ಲ ಇದೆಯಾ ಫಿಶು? ಇದು ಸೂಪರ್ ರೆಡ್, ಚಿಲ್ಲಿ ಸೂಪರ್ ರೆಡ್ ಅಂತ. ಓಕೆ, ಚಿಲ್ಲಿ ತರನೇ ಇದೆ ನೋಡಕ್ಕೆ. ಮೂಗು ಮುಂದೆ ನೋಡಿ ಹೆಂಗೆ ಚಿಲ್ಲಿ ತರನೇ ಇದೆ, ರೆಡ್. ನಿಮ್ಮನ್ನೇ ನೋಡ್ತಾ ಇದೆ ಬ್ರದರ್. ಏನ್ ಆಕ್ಚುಲಿ ವಾಸ್ತು ಹೆಂಗೆ ಇದು, ಹೆಂಗ್ ಫಿಶ್? ಸರ್ ಇದಕ್ಕೆಲ್ಲ 6 ಸೆನ್ಸ್ ವರ್ಕ್ ಆಗುತ್ತೆ. ಓಕೆ, ಅಂದ್ರೆ ಇದು ನಾವ್ ಹೇಳಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ. ನಿಮ್ ಮನೆಗೆ ಇಟ್ಟ ಮೇಲೆ ನಿಮ್ ಮನೆಗೆ ಸೆಟ್ ಆಗುತ್ತೆ. ಅದು ಸೆಟ್ ಆದಂಗೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಅದ್ರ ಚೇಂಜಸ್ ಏನಾಗುತ್ತೆ ಏನು ಅನ್ನೋದೆಲ್ಲ. ತುಂಬಾ ಮೇನ್ ದೃಷ್ಟಿಗೆ ತುಂಬಾ ಇಡ್ತಾರೆ. ಅಲ್ಲಿ ವೆರೈಟಿ ಆಫ್ ಫಿಶಸ್ ಅಂತ ಅಂದ್ರೆ ಬೇರೆ ಯಾವ ಬ್ರ್ಯಾಂಡ್ ವೆರೈಟಿ ಆಫ್ ಫಿಶಸ್ ಸಿಗುತ್ತೆ ಬ್ರದರ್? ತುಂಬಾ ಇದೆ, ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಬನ್ನಿ. ಇದಂತೂ ನೋಡಿದ್ರೆ ಆಗಿತ್ತು ರೆಡ್ ಫಿಶ್. ಏನ್ ಬ್ರ್ಯಾಂಡ್ ಇದು, ಏನ್ ನೇಮ್ ಇದು? ಕೋರಲ್ ರೆಡ್ ಪ್ಲಾಟಿಸ್ ಅಂತಾರೆ. ಓಕೆ, ಇದು ಚೆನ್ನಾಗಿದೆ. ಸೊ ಮತ್ತೆ ನೆಕ್ಸ್ಟ್ ನೋಡಿ ಗಪ್ಪೀಸ್ ಇದೆ ನೋಡಿ ಸರ್. ಎಮ್ರಾಲ್ಡ್ ಗ್ರೀನ್ ಟೈಗರ್ ಬಾರ್ಬ್, ಇದು ನೋಡಿ ಫುಲ್ ರೆಡ್. ಐ ಕೂಡ ರೆಡ್ ಇದೆ. ಕಣ್ಣು ರೆಡ್ ಈ ಫಿಶ್ದು. ಏನ್ ಬ್ರದರ್, ಈ ತರ ವೆರೈಟಿ ಆಫ್ ಫಿಶಸ್ ನಾನು ಎಲ್ಲೂ ನೋಡಿಲ್ಲ ಅನ್ಕೊಳ್ಳಿ. ನೋಡಿದ್ದೀನಿ ಫಿಶ್ ಅಕ್ವೇರಿಯಂ ಶಾಪ್ಸ್, ಬಟ್ ಈ ತರ ವೆರೈಟಿ ಆಫ್ ಫಿಶಸ್ ನೋಡಿಲ್ಲ ನಾನು. ಏನಂದ್ರೆ ಅದು ಹಂಗೆ ಮೇಂಟೈನ್ ಮಾಡಬೇಕು, ತಗೊಂಬಂದು ಇಡೋದಲ್ಲ. ಹಂಗಾಗಿ ನಾವಾದ್ರೆ ಅದನ್ನ ನೋಡ್ಕೊಂತೀವಿ. ಮೇಂಟೆನೆನ್ಸ್ ತುಂಬಾ ಕಷ್ಟ ಅಲ್ಲ ಫಿಶ್ಗಳದ್ದು? ಏನಾಗುತ್ತೆ, ತುಂಬಾ ಈಸಿನೇ. ಬರೀ ಒಂದು 20% ನೀರು ಚೇಂಜ್ ಮಾಡ್ಬೇಕು ಅಷ್ಟೇ. ಜಾಸ್ತಿ ಚೇಂಜ್ ಮಾಡಿದ್ರೆ ಮೀನು ಸತ್ತೋಗ್ಬಿಡುತ್ತೆ. ನಮ್ಮ ಮಗು ತರ ನ್ಯೂ ಬಾರ್ನ್ ಫಿಶ್ ಯಾವ್ದಿದೆ? ನ್ಯೂ ಬಾರ್ನಾ? ನ್ಯೂ ಬಾರ್ನ್ ಫಿಶ್ ಯಾವ್ದಿದೆ? ನಿಮಗೆ ತೋರಿಸ್ತೀನಿ, ಆ ಕಡೆ ಇರುತ್ತೆ ತೋರಿಸ್ತೀನಿ. ಇದೇನ್ ಫಿಶ್ ಬ್ರದರ್? ಸರ್ ಇದು ಬಂದು ಹೂವಾರು ಅಂತಾರೆ. ಹೂವಾರು ಅಂತ ಫಿಶ್. ಅಲ್ಲ, ಕಳಿಸಲ ಇಂತೂ ನಮ್ಮೆಲ್ಲಾ ವಿಡಿಯೋನು ಮಿಲಿಯನ್ ಗಟ್ಟಲೆ ರೀಚ್ ಆಯ್ತು. ಸರ್ಗೆ ಈಗ ಕಾಲ್ ಬಂತು ಗೊತ್ತಿಲ್ಲ. ಇಲ್ಲ ಬಂದಿದೆ ಮೇಡಮ್, ಕಾಲ್ಸ್ ಬಂದಿದೆ. ಸರ್ 1 ವಿಡಿಯೋ ಮಾಡ್ಕೊಡಿ ಅಂತಿದ್ದೆ, ನಾನು 3 ವಿಡಿಯೋ ಮಾಡ್ಕೊಟ್ಟಿದ್ದೆ ಸರ್. ಹೌದು ಬನ್ನಿ, ಇದಕ್ಕೆ ಎಲ್ಲದಕ್ಕಿಂತ ವೆರೈಟಿ ಅಂತ ಅಂದ್ರೆ ಇಲ್ಲೊಂದಿದೆ ನೋಡಿ, ಕಲರ್ ಫಿಶ್. ಒಂದೇ ಫಿಶ್ ಅಲ್ಲಿ ಮಲ್ಟಿಪಲ್ ಕಲರ್ಸ್ ಇದೆ. ಏನ್ ಫಿಶ್ ಬ್ರೋ ಇದು? ನಾರ್ಮಲ್ ಫಿಶ್? ಅದು ನಿಮ್ಗೆ 5 ಕಲರ್ಸ್ ಚಿಚ್ಲೀಡ್ ಅಂತ ಕರೀತಾರೆ. 5 ಕಲರ್ಸ್ ತಿಕ್ ನೀಡ್ ಚಿಚ್ಲೀಡ್. ಓಕೆ, 5 ಕಲರ್ ಚಿಚ್ಲೀಡ್ ಅಂತ. ಬ್ರದರ್ ಇದೇನ್ ಫಿಶ್ ಬ್ರದರ್? ಯೆಲ್ಲೋ ಕಲರ್ ಇದೆಯಲ್ಲ? ಗೋಲ್ಡನ್ ಸೆವ್ರಾಮ್ ಅಂತಾರೆ ಸರ್. ಗೋಲ್ಡನ್ ಸೆವ್ರಾಮ್, ಯೆಲ್ಲೋ ಕಲರ್ ಇರುತ್ತೆ, ಪ್ಯೂರ್ ಯೆಲ್ಲೋ ಕಲರ್ ಅದು. ಬ್ರದರ್ ಈ ಎಲ್ಲಾ ಫಿಶ್ ಗಳು ಕೂಡ ಅಕ್ವೇರಿಯಂ ಇಡಬಹುದಾದಂತ ಫಿಶ್ ಮನೆಗಳಲ್ಲಿ. ಅದು ಎಲ್ಲಾ ವೆರೈಟೀಸ್? ಎಲ್ಲಾ ವೆರೈಟಿ ಅಂದ್ರೆ ಈಗ ಇಲ್ಲಿ ಏನೇನು ನೋಡ್ತಾ ಇದ್ದೀರಾ ಅಷ್ಟು ವೆರೈಟಿ. ವಾಟರ್ ಆದ್ರೆ ಸಪ್ರೇಟ್ ಮರೈನ್ ವಾಟರೇ ಬೇಕಾಗುತ್ತೆ. ಸೊ ಫಿಶ್ಗೆ ಆಕ್ಚುಲಿ 2 ರೀತಿ ವಾಟರ್ ಅಲ್ಲಿ ಇರುವಂತಹ ಫಿಶ್ಗಳು ಇದೆ. ಹೌದು, ಅದು ನಾವು ಸಾಲ್ಟ್ ವಾಟರ್ ಮಾಡೋದಿಲ್ಲ. ಸ್ವೀಟ್ ವಾಟರ್ ಅಲ್ಲಿ ಇರುತ್ತೆ, ಸಾಲ್ಟ್ ವಾಟರ್ ಅಲ್ಲಿ ಇರುತ್ತೆ. ಹೌದು, ಅದೇ ಈ ಫಿಶಸ್ ಅದೇ ಸಪ್ರೇಟ್.
ನೀವೀಗ ಕ್ಲೌನ್ ಎಲ್ಲ ಫಿಶ್ ನೋಡ್ತಿರಲ್ಲ, ನೀಮೋ ಅಂತಾರಲ್ಲ, ಅದೆಲ್ಲನೂ ಸಾಲ್ಟ್ ವಾಟರ್ ಇರೋಂಥ ಫಿಶ್. ಸಾಲ್ಟ್ ವಾಟರ್ ಇರೋ ಫಿಶ್ನ ಮನೇಲಿ ಇಡ್ತಾರಾ? ಇಡ್ತಾರೆ. ಓ ಓಕೆ, ಬನ್ನಿ ಬ್ರದರ್ ಕ್ವಿಕ್ ಆಗಿ ಆ ಕಡೆ ನೋಡೋಣ. ತುಂಬಾನೇ ವೆರೈಟೀಸ್ ಇದೆ ಇಲ್ಲಂತೂ. 3 racks ಅಲ್ಲಿ ನೀವು ನೋಡ್ತಾ ಬಂದ್ರೆ 1-2 ವೆರೈಟೀಸ್ ಇಲ್ಲ, ತುಂಬಾನೇ ವೆರೈಟೀಸ್ ಇದೆ ಸ್ನೇಹಿತರೆ. ವಿಸಿಟ್ ಮಾಡಿ ಒಂದ್ಸಲ. ಎಲ್ಲದನ್ನು ಈ ವಿಡಿಯೋದಲ್ಲಿ ತೋರ್ಸೋಕ್ಕಾಗುತ್ತೋ ಹೆಂಗೋ ಗೊತ್ತಿಲ್ಲ, ಬಟ್ ಕ್ವಿಕ್ ಆಗಿ ನಾನು ಒಂದಷ್ಟು ಫಿಶಸ್ಗಳನ್ನ ತೋರಿಸ್ತೀನಿ ನೋಡಿ. ಟೈಗರ್ ಬಾರ್ಬ್ ಅಂತಾರೆ, ಗ್ರೀನ್ ಟೈಗರ್, ರೆಡ್ ಟೈಗರ್ ಬಾರ್ಬ್ಸ್. ಇದನ್ನ ನೋಡಿದೀನಿ ಬ್ರದರ್, ಇದನ್ನ ನಾನು ಒಂದ್ ಕಡೆ ನೋಡಿದ್ದೆ ಹಾಸ್ಪಿಟಲ್ ಅಲ್ಲಿ. ಏನಂತಾರೆ ಇದನ್ನ? ಫ್ಲವರ್ ಆರ್ನ್ ಫಿಶ್ ಅಂತ. ಓ ನೋಡಿದ್ದ ನೀನು? ಓಕೆ ಬ್ರದರ್, ಈ ತರ ಇದೆ ನೋಡೋದಿಕ್ಕೆ. ಪರ್ಲ್ ಸ್ಕೇಲ್ ಗೋಲ್ಡ್ ಅಂತಾರೆ, ತುಂಬಾ ರೇರ್ ವೆರೈಟಿ ಫಿಶ್. ತುಂಬಾ ರೇರ್ ವೆರೈಟಿ. ಬ್ರದರ್, ನಿಮ್ ಲೈಫ್ ಅಲ್ಲಿ ನೀವು ನೋಡಿರಂಗೆ ಈ ಅಕ್ವೇರಿಯಂ ಫೀಲ್ಡ್ ಅಲ್ಲಿ ಕಾಸ್ಟ್ಲಿಯೆಸ್ಟ್ ಫಿಶ್ ಅಂದ್ರೆ ಯಾವ್ದು ಬ್ರದರ್? ಅರೋಣ ಬರುತ್ತೆ, ಮತ್ತೆ ಕಾಯ್ ಫಿಶ್ ಅಂತ ಬರುತ್ತೆ. ಓಕೆ, ಜಾಪನೀಸ್ ಕಾಯ್ ಫಿಶಸ್ ಅವೆಲ್ಲ ತುಂಬಾ ಕಾಸ್ಟ್ಲಿ ಇದೆ. ಓಕೆ. ಎಲ್ಲಾ ಕಡೆ ಫಿಶಸ್ ನಾವು ನೋಡಿರ್ತೀವಿ, ಆದ್ರೆ ಈ ತರ ಫಿಶ್ ನ ನೋಡಿರಲ್ಲ ನೀವು. ನೋಡಿ ಇಲ್ಲಿ, ಇದಕ್ಕೆ ಈ ಫಿಶ್ಗೆ ಕಾಲ್ ಕೂಡ ಇದೆ. ಓ ಮೈ ಗಾಡ್ ಬ್ರದರ್, ಏನ್ ಫಿಶ್ ಇದು? ಕಾಲ್ ಇದೆಯಲ್ಲ ಇದಕ್ಕೆ. ಇದೇನ್ ಫಿಶಾ ಅಥವಾ ಅನಿಮಲ್ ಬ್ರದರ್? ಒಂಥರ ಅನಿಮಲ್ ತರ ಸರ್. ಅದು ಬಂದು ನಿಮ್ಗೆ ಆಕ್ಸಲ್ ಆರ್ಟ್ ಅಂತ ಕರೀತಾರೆ. ಓಕೆ. ಅದರಲ್ಲಿ ಆ ದೇಹದಲ್ಲಿ ಯಾವುದೇ ಒಂದು ಪಾರ್ಟ್ ಕಟ್ಟಾದ್ರೂ ಬೆಳೆಯುತ್ತೆ. ಬಾಲ ಕಟ್ಟಾದ್ರೆ ಬಾಲ ಬೆಳೆಯುತ್ತೆ, ಕಾಲ್ ಕಟ್ಟಾದ್ರೆ ಕಾಲ್ ಬರುತ್ತೆ, ಮತ್ತೆ ಆರ್ಟ್ ಕಟ್ಟಾದ್ರೂ ಆಟೋ ಬೆಳೆಯುತ್ತೆ. ಏನಿರ್ಬೋದು ಹಂಗಂದ್ರೆ ಅದ್ರ ಪ್ರೈಸ್ ಬ್ರದರ್? ಅದು ಬಂದು 4500 rupees ಆಗುತ್ತೆ. ಒಂಥರ ರೇರೆಸ್ಟ್. ಬಟ್ ನೋಡಿ, ಕೈ ಕಾಲು ಎಲ್ಲ ಇದೆ ಅದಕ್ಕೆ, ಏನೇ ಕಟ್ಟಾದ್ರೂ ಬೆಳೆಯುತ್ತಂತೆ. ಈ ತರದ್ದು ಒಂದು ಇದೆ ಅಂತ ನನ್ಗೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು. ಸೊ ಇನ್ನೂ ವೆರೈಟಿ ಆಫ್ ಫಿಶಸ್ ನ ನೀವು ನೋಡ್ಬೋದು. ಆದ್ರೆ ನೀವು ಮಾಡಿಗೆ ಫಸ್ಟ್ ಸ್ಟೋರಿಗೆ ಬಂದು ವಿಸಿಟ್ ಮಾಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಯಾವ ತರ ಫಿಶಸ್ ಇದೆ ಅಂತ ಹೇಳ್ಬಿಟ್ಟು. ಏನ್ ಸಖತ್ತಾಗಿ ಕಾಣಿಸ್ತಾ ಇದೆ ಬ್ರೋ, ಇದು ವ್ಯೂ ತುಂಬಾನೇ ಚೆನ್ನಾಗಿದೆ. ಬ್ರದರ್, ನಿಮ್ಮ ಹತ್ರ ಇಷ್ಟೇನಾ ಅಥವಾ ಇನ್ನೂ ಏನೇನು ಸಿಗುತ್ತೆ? ನಮ್ಮ ಹತ್ರ ಅಕ್ವೇರಿಯಂ ಸೆಟಪ್ ಮಾಡೋದಕ್ಕೆ ಎಲ್ಲ ಡೆಕೋರೇಷನ್ ಐಟಮ್ ಸಿಗುತ್ತೆ. ಎಲ್ಲ ನ್ಯಾಚುರಲ್ ನೋಡಿ, ಇದೆಲ್ಲ ರಾಕ್ಸು, ಮತ್ತೆ ಈ ತರ ಸ್ಯಾಂಡ್ ಸಿಗುತ್ತೆ. ಸ್ಯಾಂಡ್ ಅಲ್ಲಿ ಒಂದು 10 ತರ ಸ್ಯಾಂಡ್ ಇರುತ್ತೆ ನೋಡಿ. ಈ ತರ ರಾಕ್ಸ್ ಎಲ್ಲ ಸಿಗುತ್ತೆ. ಏನ್ ಭೀಷ್ಮ ಅದು? ಅಮೀಬಾ. ಬ್ರದರ್, ಇದು ಟ್ರೀಸ್ ಏನೂ ಆಗಲ್ವಾ? ಕೊಳ್ತೋಗಲ್ವಾ ನೀರೊಳಗಡೆ? ಸರ್, ಎಷ್ಟು ವರ್ಷ ಇದ್ರೆ ಏನೂ ಆಗಲ್ಲ. ಬೇರೆ ಇದು ಒರಿಜಿನಲ್? ಹೌದು, ರಿಯಲ್. ನೋಡಿ ಅಲ್ಲೆಲ್ಲ ನೋಡ್ಬೋದು ನೀವು, ಎಕ್ಸಾಂಪಲ್ ಅಲ್ಲೆಲ್ಲ ನಿಲ್ಸಿದೀವಲ್ಲ, ಅದನ್ನ ಈ ತರ ಸೆಟಪ್ ಮಾಡಕ್ಕೆ ಯೂಸ್ ಮಾಡ್ಕೊಂತೀವಿ. ಓಕೆ. ಅಕ್ವೇರಿಯಂ ಶಾಪಲ್ಲಿ ಇವತ್ತು ನಾನು ವಿಸಿಟ್ ಮಾಡಿರೋದು, ಇವತ್ತಿಗೆ ಎಷ್ಟು ಲಕ್ಷದ ಫಿಶ್ ಇರ್ಬೋದು ಬ್ರದರ್? ಅದೇ ಒಂದೇ ಫಿಶ್ ಹೇಳ್ತಾ ಇರೋದು. ಒಂದೇ ಫಿಶ್ ಅಲ್ಲ, ಎಲ್ಲ ಸೇರಿದ್ರೆ 1 crore ವರೆಗೂ ಇರ್ಬೋದು ಸರ್. 1 ಕೋಟಿ ದಾಟುತ್ತಾ? ಹೌದು ಸರ್. ನೋಡ್ರಿ, ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಫಿಶ್ ಅಕ್ವೇರಿಯಂ ಶೋರೂಮ್ ಎಲ್ಲಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡಬೇಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಫಸ್ಟ್ ಇಲ್ಲಿ ಬಂದು ವಿಸಿಟ್ ಮಾಡಿ. ಅಕ್ವೇರಿಯಂಗೆ ಒಳಗಡೆ ಇಡೋದಕ್ಕೆ ಬೇಕಾಗಿರುವಂತಹ ಮರದ ಪೀಸಸ್ ಇದೆಲ್ಲ, ಡೆಕೋರೇಷನ್ ಪೀಸಸ್. ಏನಂತಾರೆ ಬ್ರದರ್ ಇದನ್ನ? ಓಕೆ. ಸೊ ಈ ತರದೆಲ್ಲ ಸಿಗುತ್ತೆ. ಏನ್ ಕಾಸ್ಟಿಂಗು ಬ್ರದರ್ ಇದೆಲ್ಲ? ಇದೆಲ್ಲ ನಿಮ್ಗೆ ಕಿಲೋ ವೈಸ್ ಬರುತ್ತೆ. ಕಿಲೋ 1200 ಕೆಜಿ ಲೆಕ್ಕದಲ್ಲಿ. ಸೊ ನಿಮ್ಗೆ ಇದೆಲ್ಲ ಕೆಜಿ ಲೆಕ್ಕದಲ್ಲಿ ಸಿಗುತ್ತೆ. ಸೊ ಈ ರೀತಿ ರಾಕ್ಸ್ ಬೇಕಂದ್ರೂ ಕೂಡ ನಿಮಗೆ ಸಿಗುತ್ತೆ. ಸೊ ರಾಕ್ಸ್ ಎಲ್ಲ ಹೆಂಗೆ ಬ್ರದರ್? ಕೆಜಿ ಲೆಕ್ಕನ, ಪೀಸ್ ಲೆಕ್ಕನ? ಕೆಜಿ ಲೆಕ್ಕ ಬರುತ್ತೆ. ನಿಮ್ಗೆ ಸ್ಟಾರ್ಟ್ ಆಗೋದೇ ನಿಮ್ಗೆ 150 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. ನೋಡಿ, ರಾಕ್ಸ್ ಮತ್ತೆ ಡ್ರಿಫ್ಟೆಡ್ ಇದೆಯಲ್ಲ, ಇದನ್ನೆಲ್ಲ ನಾವು ಯೂಸ್ ಮಾಡ್ಕೊಂಡು ನೋಡಿ, ಈ ತರ ಸ್ಕೆಪ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀವಿ. ರೆಡಿ. ಓಕೆ, ಇದು ರೆಡಿಮೇಡ್. ಅದ್ರ ಮೇಲೆ ನಾವು ಪ್ಲಾಂಟ್ಸ್ ಎಲ್ಲ ಬೆಳೆಸಬಹುದು, ಲೈವ್ ಪ್ಲಾಂಟ್ಸ್ ನೋಡಿ ಯಾವ ತರ. ಓ ಗ್ರೇಟ್ ಬ್ರೋ. ಎಸ್, ಗೊತ್ತಾಯ್ತು. ಸೊ ಸ್ಟೋನ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಈ ತರ ಮಾಡ್ಬೋದು. ಓಕೆ, ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಅಕ್ವೇರಿಯಂಗೆ ಬೇಕಾಗಿರುವಂತಹ ಎಲ್ಲ ಮಿಷಿನ್ಸ್ಗಳು ಕೂಡ ಇಲ್ಲೇ ಇದಾವೆ ನೋಡಿ. ವಾಟರ್ ಮಿಷಿನ್, ಫಿಲ್ಟರ್ ಮಿಷಿನ್ಸ್ ಎಲ್ಲ ನಿಮಗೆ ಫುಡ್ ಟೈಮರ್. ಇದು ನೀವೆಲ್ಲಾದ್ರೂ ಒಂದು 15 days 20 days ಊರಿಗೆ ಹೋದಾದ್ರೆ ಇದು ತಗೊಂಡು ಸೆಟ್ ಮಾಡಿಬಿಟ್ರೆ ಆಟೋಮೆಟಿಕ್ ಫುಡ್ ಬೀಳ್ತಾ ಇರುತ್ತೆ. ಸೊ ನಾವು ಫುಡ್ ಹಾಕೋದಿಕ್ಕೆ ಅಲ್ಲೇ ಇರಬೇಕು ಅಂತ ಏನಿಲ್ಲ. ಸ್ನೇಹಿತರೆ ನೋಡಿ, ಹೊಸದಾಗಿ ಒಂದು ಮಿಷಿನ್ ತೋರಿಸಿದ್ರು ನನಗೆ, ಫುಡ್ ಟೈಮರ್ ಮಿಷಿನ್ ಅಂತ ಹೇಳಿ. ಸೊ ನಾವು ಇವಾಗ ಮನೇಲಿ ಇರಲ್ಲ ಅಂತಂದರೆ, ಸೇ ಫಾರ್ ಎಕ್ಸಾಂಪಲ್ ಇದ್ರೊಳಗಡೆ ಫುಡ್ ಏನಾದರೂ ನಾವು ಹಾಕ್ಬಿಟ್ಟು ಇಟ್ಬಿಟ್ಟು ಹೋದ್ರೆ ಟೈಮ್ ಡ್ಯೂರೇಷನ್ ಸೆಟ್ ಮಾಡಿ ಆ ಟೈಮಿಗೆ ಬೀಳ್ತಾ ಇರುತ್ತೆ ಅಲ್ವಾ ಬ್ರದರ್? ಹೌದು ಸರ್, ಹೌದು. ಓಕೆ ನೋಡಿ, ಇಲ್ಲೆಲ್ಲ ಸ್ಯಾಂಡ್ ವೆರೈಟೀಸ್ ಇದೆ. ಓಕೆ. ನೋಡಿ, ನಿಮಗೆ ಸ್ಯಾಂಡು ಸ್ಟೋನ್ಸು ಬೇಕು ಅಂತ ಅಂದರೆ ಎಲ್ಲ ವೆರೈಟಿಯ ಸ್ಯಾಂಡು ಸ್ಟೋನ್ಸು ಎಲ್ಲ ಸಿಗುತ್ತೆ ನಿಮಗೆ. ಇಲ್ಲಿ ಬಂದು ಒಂದ್ಸಲ ಸ್ಟೋರ್ ವಿಸಿಟ್ ಮಾಡಿ. ಇಲ್ಲಿ ತೋರಿಸ್ತಾ ಹೋದ್ರೆ ನಿಜವಾಗ್ಲೂ ಇದು 1 hour ಎಪಿಸೋಡ್ ಆಗುತ್ತೆ ಬ್ರದರ್. ನಿಮ್ಮ ಶೋರೂಮು 10 ನಿಮಿಷ 20 ನಿಮಿಷಕ್ಕೆಲ್ಲ ಮುಗಿಯೋ ಕಂಟೆಂಟೇ ಅಲ್ಲ ನಿಮ್ಮದು. ಅದ್ರ ಜೊತೆಗೆ ಫಿಶ್ ನೆಟ್ಟು ಸಿಗುತ್ತೆ ನಿಮಗೆ, ಸ್ಕ್ರಬ್ಬರ್ಗಳು ಸಿಗ್ತವೆ, ಕ್ಲೀನಿಂಗಿಗೆ ಬೇಕಾಗಿರೋ ಅಂಥದ್ದು, ಪಂಪ್ಗಳು ಸಿಗ್ತವೆ. ನಿಮಗೆ ಯಾವ ವೆರೈಟಿ ಬೇಕೋ ಆ ವೆರೈಟಿ ಪಂಪ್ಗಳು. ಅದ್ರ ಜೊತೆಗೆ ನಿಮಗೆ ಬೇಕಾಗಿರುವಂತಹ ಫುಡ್ಸು ಯಾವ್ಯಾವ ಫುಡ್ಸು ಸಿಗುತ್ತೆ ಬ್ರೋ? ಸಿಕ್ಕಿಂಗು, ಫ್ಲೋಟಿಂಗು, ಮತ್ತೆ ಬ್ಲಡ್ ವಾರ್ಮ್ಸು, ಡ್ರೈ ವಾರ್ಮ್ಸು,
ಮತ್ತು ಫ್ರೋಝನ್ ಫುಡ್ಗಳು ಎಲ್ಲ ಥರದ್ದು ನಮ್ಮ ಎಲ್ಲ ಥರದ್ದು ಫುಡ್ ಸಿಗತ್ತೆ. ಸೊ ಇದೆಲ್ಲ ಇಷ್ಟು ವೆರೈಟಿ ನಾನು ನೋಡ್ತಾ ಇರೋದು ಇಲ್ಲೆಲ್ಲ ಫುಲ್ಲು ಫಿಶ್ ಇದು. ಹಾಂ, ಫಿಶ್ ಫುಡ್ ಆ್ಯಂಡ್ ಮೆಡಿಸಿನ್ಸ್. ಓಕೆ, ಫಿಶ್ಗೆ ಮೆಡಿಸಿನ್ಸು ಬೇಕಾಗುತ್ತಾ? ಹೌದು ಸರ್, ಖಂಡಿತ ಬೇಕಾಗುತ್ತೆ. ಏನು ಬೇಕಾಗುತ್ತೆ ಸರ್? ಸೊ ಅದಕ್ಕೆ ಫಂಗಲ್ ಇನ್ಫೆಕ್ಷನ್ ಬರುತ್ತೆ, ಮತ್ತು ವಾಟರ್ ಕ್ಲೋರಿನ್ ಇದ್ದರೆ ಅದಕ್ಕೆ ಬರುತ್ತೆ, ಮತ್ತು ನಿಮಗೆ ವಾಟರ್ ಕ್ಲಾರಿಟಿಗೆ ಅಂದರೆ ಡಲ್ ಇರುತ್ತೆ ಅಂದ್ಕೊಳ್ಳಿ ನೀರು, ಇದು ಹಾಕ್ಬಿಟ್ರೆ ಕ್ಲಾರಿಟಿ ಬರುತ್ತೆ, ಕ್ರಿಸ್ಟಲ್ ಕ್ಲಿಯರ್ ಆಗುತ್ತೆ. ರೈಟ್. ಸೊ ಇಷ್ಟೆಲ್ಲ ಇದೆ. ಇದ್ರ ಜೊತೆಗೆ ಇಲ್ಲಿ ನನಗೆ ವಿಶೇಷವಾಗಿ ಕಾಣಿಸಿದ್ದೇನು ಅಂತಂದರೆ ಅದು ಯಾವುದೋ ದೋಣಿ ಮುಳುಗೋಯ್ತು ಅಂತಾರಲ್ಲ, ಯಾವ್ದು ಬ್ರೋ ಅದು? ಟೈಟಾನಿಕ್ ಹಡಗು. ಸೊ ಟೈಟಾನಿಕ್ ಕಾನ್ಸೆಪ್ಟಾ ಇದು? ಟೈಟಾನಿಕ್ ಕಾನ್ಸೆಪ್ಟ್ ಅಲ್ಲಿ ಇರುವಂತಹ ಫಿಶ್ ಅಕ್ವೇರಿಯಂ ಬೇಕಾ? ಎಷ್ಟು ಬ್ರದರ್ ಪ್ರೈಸು? ಫುಲ್ ಸೆಟಪ್ ಒಂದು ನಿಮಗೆ 3 lakhs ಆಗುತ್ತೆ. ಟೈಟಾನಿಕ್ ಹಡಗು ಎಲ್ಲೂ ಇಲ್ಲ, ನಮ್ಮ ನ್ಯೂ ಕಿಂಗ್ ಅಕ್ವೇರಿಯಂ ಶಾಪಲ್ಲಿ ಸಿಗುತ್ತೆ, ಬನ್ನಿ. ಇನ್ನೂ ವೆರೈಟೀಸ್ ಮುಗ್ದಿಲ್ಲ, ಇಲ್ಲೂ ಒಂದು 150 ವೆರೈಟೀಸ್ ಇಟ್ಟಿದ್ದಾರೆ. ಎಲ್ಲ ಕಡೆ ಅಕ್ವೇರಿಯಮ್ಮೇ ಬ್ರದರ್. ಆ್ಯಕ್ಚುಲಿ ನಿಜ ಹೇಳ, ಅಕ್ವೇರಿಯಂನ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ಫೀಲ್ಡ್ಗೆ ಬಂದೆ 20 years ಮೇಲೆ ಆಯಿತು. ಕರ್ನಾಟಕದಲ್ಲಿ ಅತಿ ದೊಡ್ಡ ಅಕ್ವೇರಿಯಂ ಸೆಂಟರ್ನ ಇವರೊಬ್ಬರೇ ಓಪನ್ ಮಾಡಿರೋದು. ನಮ್ಮ ನೆಲಮಂಗಲದವರು ಕನ್ನಡಿಗರು ಮಾಡಿದಾರಲ್ಲ, ಅದೇ ಖುಷಿ ನಮಗೆ. ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಹೆಚ್ಚಿನ ಮಾಹಿತಿ ಬರುತ್ತೆ. ನಿಮ್ಮ ಬ್ಲಾಗಲ್ಲೆಲ್ಲ ಹೇಳಿದ್ರೆ ನಮ್ಮ ಡಿಜಿಟಲ್ ಮಾಧ್ಯಮ ಯಾರು ನೋಡ್ತಾರೆ ಆಕಾಶ್? ಸ್ನೇಹಿತರೆ ನೋಡಿದ್ರಲ್ಲ, ನ್ಯೂ ಕಿಂಗ್ ಅಕ್ವೇರಿಯಂ ಶಾಪು ತುಂಬಾ ಚೆನ್ನಾಗಿದೆ. ಫಸ್ಟು ವಿಸಿಟ್ ಮಾಡಿ, ನನ್ನ ವ್ಲಾಗ್ ನೋಡಿ ಸುಮ್ಮನೆ ಲೈಕ್ ಕೊಟ್ಟು ಕಾಮೆಂಟ್ ಕೊಟ್ಟು ಏನೋ ನಿಮ್ಮ ಮನಸ್ಸಿಗೆ ಬಂದಿದ್ದನ್ನು ಬರೆದುಬಿಟ್ಟು ಏನೋ ಮಾಡಿದಾರಪ್ಪ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ಒಂದ್ಸಲ ವಿಸಿಟ್ ಮಾಡಿ. ಯಾಕೆ ಅಂತಂದರೆ ನೀವು ಪರ್ಚೇಸ್ ಮಾಡ್ದಲೇ ಇದ್ರೂ ಪರವಾಗಿಲ್ಲ, ಎಕ್ಸ್ಪೀರಿಯನ್ಸ್ ಮಾಡಬೇಕು ಲೈಫಲ್ಲಿ ಎಲ್ಲದನ್ನು. ಹಂಗಂತ ನಾನೇನೋ ಹೇಳಿದೆ ಅಂತ ಅಂದ್ಬಿಟ್ಟು ಏನೋ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಹೋಗಿ ಕಾಮೆಂಟಲ್ಲಿ ಏನೋ ಬರ್ದು ನಮ್ಮನ್ನು ಸಿಕ್ಕಾಕ್ಸ್ಬೇಡಿ ದಯವಿಟ್ಟು. ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಮಕ್ಕಳನ್ನ ಅಲ್ಲಿಗೆ ಒಂದ್ಸಲ ಕರ್ಕೊಂಬನ್ನಿ, ಮಕ್ಕಳು ತುಂಬಾ ಇಷ್ಟಪಡ್ತಾರೆ, ಫುಲ್ ಎಂಜಾಯ್ ಮಾಡ್ತಾರೆ. ಆಕ್ಚುಲಿ ನಮ್ಮ ಭೀಷ್ಮ ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗತ್ತೆ. ಮ್ಯೂಸಿಯಂ ತರ ಇದೆ ಇಲ್ಲಿ. ಹೌದು, ಮ್ಯೂಸಿಯಂ ಫೀಲ್ ಬರುತ್ತೆ. ಮ್ಯೂಸಿಯಂ ಅಂತ ಯಾವ್ದಾದ್ರು ಇದೆಯಾ ಕರ್ನಾಟಕದಲ್ಲಿ? ಅದು ನನಗೆ ಗೊತ್ತಿಲ್ಲ, ಬಟ್ ಇವ್ರದ್ದೇ ಮ್ಯೂಸಿಯಂ ಥರ ಇದೆ. ಸ್ನೇಹಿತರೆ ಫೈನಲಿ ಶೂಟ್ ಎಲ್ಲ ಕಂಪ್ಲೀಟ್ ಆಯಿತು. ನಾನು ಕೂಡ ಒಂದು ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ, ಅದು ನನ್ನ ವ್ಲಾಗಲ್ಲೂ ಹಾಕ್ತೀನಿ, ಒಂದ್ಸಲ ನೋಡಿ. ಅದ್ರ ಜೊತೆಗೆ ನ್ಯೂ ಕಿಂಗ್ ಅಕ್ವೇರಿಯಂ ಶಾಪ್ ಇದೆಯಲ್ಲ, ಇಲ್ಲಿ ಬಂದರೆ ನಿಮಗೆ ಬೇಕಾದಂಥ ಎಲ್ಲ ವೆರೈಟಿ ಆದಂಥ ಫಿಶಸ್ಗಳಿಂದ ಹಿಡಿದು ಸ್ಯಾಂಡಿಂದ ಹಿಡಿದು ಅದಕ್ಕೆ ಬೇಕಾದಂಥ ಆಕ್ಸೆಸರೀಸಿಂದ ಹಿಡಿದು ಕಂಪ್ಲೀಟ್ ಟೋಟಲ್ ಸೆಟಪ್ನ ಪರ್ಚೇಸ್ ಮಾಡ್ಬೋದು. ಸೆಟಪ್ನ ಪರ್ಚೇಸ್ ಮಾಡೋದ್ರ ಜೊತೆಗೆ ನಿಮಗೇನಾದರೂ ನಿಮ್ಮ ಮನೆಗೆ ಕಸ್ಟಮೈಸ್ಡು ಟ್ಯಾಂಕ್ ಬೇಕು ಅಂತಂದರೆ ಅದನ್ನು ಕೂಡ ಮಾಡಿಕೊಡ್ತಾರೆ. ಸೊ ನಾನು ಕೊಟ್ಟಿರ್ತೀನಿ ನಂಬರು, ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಅಂತಂದರೆ ನ್ಯೂ ಕಿಂಗ್ ಅಕ್ವೇರಿಯಂ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ ಇವರ ಕಾಂಟ್ಯಾಕ್ಟ್ ನಂಬರು. ಇವರ ಲೊಕೇಶನ್ನು ಯಲಹಂಕದಲ್ಲಿ ಬರುತ್ತೆ. ಸೊ ಇವತ್ತು ನಾವು ಬಂದಿದ್ದು ಯಲಹಂಕ ಲೊಕೇಶನ್ಗೆ ವ್ಲಾಗ್ ಮಾಡೋದಕ್ಕೆ. ಕಂಪ್ಲೀಟಾಗಿ ಡಿಜಿಟಲ್ ಮಾಧ್ಯಮದಲ್ಲೂ ಎಪಿಸೋಡ್ ಮಾಡಿದ್ವಿ. ನಮ್ಮ ವ್ಲಾಗ್ಸಲ್ಲೂ ಕಂಪ್ಲೀಟಾಗಿ ಬಿಹೈಂಡ್ ದ ಸೀನ್ಸ್ ಏನೇನಾಯಿತು ಎಲ್ಲ ತೋರಿಸಿದ್ದೀವಿ ನಿಮಗೆ. ಅದ್ರ ಜೊತೆಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ನಿಮಗೆ. ಆ್ಯಂಡ್ ನಮ್ಮ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೇ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಬೇಬಿ ದಶರಥ್. ಈಗ ನೋಡಿ, ಈಗ ಸ್ಟಾರ್ಟ್ ಅಷ್ಟೇ. ಎತ್ಕೊಂಡಿದ್ರೆ ಸುಮ್ಮನೆ ಇರ್ತಾನೆ, ಇಲ್ಲ